ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಅಂದರೆ ಯಾರಿಗೆಲ್ಲ ಫೇವ್ರೆಟ್ ಇರಲ್ಲ ಹೇಳಿ, ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪನ್ನ ಕೂಡ ನಾನು ತೊಗೊಂಡಿದ್ದೀನಿ. ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಪನ್ನೀರನ್ನ ಬಳಸ್ಕೊಳ್ತಾ ಇದ್ದೀನಿ. ಪನ್ನೀರ್ ಬಂದು ಕಂಪ್ಲೀಟ್ಲಿ ಆಪ್ಷನಲ್ಲು. ನಾನು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿಬಿಟ್ಟು ಪನ್ನೀರನ್ನ ಬಳಸ್ಕೊಳ್ತಾ ಇದ್ದೀನಿ. ಮತ್ತು ನಾನು ಹಸಿರು ಮೆಣಸಿನ್ಕಾಯಿನ ಬಳಸೋದಿಲ್ಲ, ಸೊ ಹಾಗಾಗಿ ಒಣಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಕೂಡ ನಾನು ತೊಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಗೆ ಮೊದಲಿಗೆ ನಾವು ತುರಿದಿಟ್ಕೊಂಡಿರೋಂಥ ಕ್ಯಾರೆಟು ಮತ್ತು ಸಬ್ಸಿಗೆ ಸೊಪ್ಪು, ಈರುಳ್ಳಿ ಮತ್ತು ಪನ್ನೀರು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ಹಸಿರು ಮೆಣಸಿನ್ಕಾಯಿ ಹೆಚ್ಚಾಗಿ ಬಳಸೋದಿಲ್ಲ. ನೀವು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಹಸಿರು ಮೆಣಸಿನ್ಕಾಯಿನ ಬಳಸ್ಕೊಳ್ಬೋದು. ರುಚಿಗೆ ಎಷ್ಟು ಸಾಲ್ಟ್ ಬೇಕಾಗುತ್ತೆ ಸಾಲ್ಟ್ನ ಬಳಸ್ಕೊಳ್ಳಿ. ಫಸ್ಟ್ ಇದನ್ನು ಅಕ್ಕಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಬಿಸಿ ನೀರು, ಉಗುರು ಬೆಚ್ಚಗೆ ಬಿಸಿ ನೀರನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ. ಬಿಸಿ ನೀರಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಕಲಿಸ್ಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪನೇ ನೀರನ್ನ ಬೆರೆಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತೀರಾ ಗಟ್ಟಿನೂ ಆಗಬಾರ್ದು, ತೆಳ್ಳಗೂ ಆಗಬಾರ್ದು. ಆ ರೀತಿ ನೀವು ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಈ ರೀತಿ ಬರಬೇಕು. ಒಂದು 10ರಿಂದ 15 ನಿಮಿಷ ಇದನ್ನು ಎತ್ತಿಟ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ಮಿನಿಮಮ್ 15 ನಿಮಿಷ ನೀವು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಅಕ್ಕಿ ರೊಟ್ಟಿನ ನಾನು ಬಟ್ಟೆಯಲ್ಲೇ ತಟ್ಕೊಳ್ತಾ ಇದ್ದೀನಿ. ಬಟ್ಟೆಯಲ್ಲಿ ಮಾಡ್ಕೊಳ್ಳೋದು ತುಂಬಾ ಈಸಿ. ಯಾವುದೇ ಬಟರ್ ಪೇಪರ್ ಬೇಕಿಲ್ಲ ಅಥವಾ ಹೋಳಿಗೆ ಪೇಪರ್ ಕೂಡ ಬೇಕಿಲ್ಲ, ಬಾಳೆ ಎಲೆನೂ ಬೇಕಿಲ್ಲ. ಈ ಬಟ್ಟೆಯಲ್ಲಿ ನೀವು ಚೆನ್ನಾಗಿಯೇ ತಟ್ಕೋಬೋದು. ನೋಡಿ, 15 ನಿಮಿಷ ನಾನು ಇದನ್ನು ಎತ್ತಿಟ್ಟಿರೋದಕ್ಕೆ ಇದು ರೊಟ್ಟಿ ಹದಕ್ಕೆ ಬಂದಿದೆ. ನೋಡ್ತಾ ಇರ್ಬೋದು ನೀವು. ಈ ರೀತಿ ಇದ್ದಾಗ ನೀವು ಈಸಿಯಾಗಿ ತಟ್ಕೊಳ್ಬೋದು ರೊಟ್ಟಿನ. ಬಟ್ಟೆ ಮೇಲೆ ಯಾವ ರೀತಿ ಅಂತ ಅಂದರೆ, ಫಸ್ಟು ಒಂದು ಕಾಟನ್ ಬಟ್ಟೆನ ತೊಗೊಳ್ಬೇಕು. ಕಾಟನ್ ಬಟ್ಟೆನ ಕಂಪ್ಲೀಟ್ಲಿ ವೆಟ್ ಮಾಡಬೇಕು. ಬಟ್ಟೆ ವೆಟ್ಟಲ್ಲಿದ್ದರೆ ಯಾವುದೇ ರೀತಿ ನಿಮಗೆ ರೊಟ್ಟಿ ತಟ್ಟುವಾಗ ಈಸಿಯಾಗಿ ಬರುತ್ತೆ. ಮತ್ತು ನೀವು ಹೆಂಚಿನ ಮೇಲೆ ಹಾಕುವಾಗೂ ಕೂಡ ಬಟ್ಟೆಗೂ ಏನೂ ಆಗೋದಿಲ್ಲ. ಈ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ರೊಟ್ಟಿ ಮಾಡ್ಕೋಬೋದು. ಬಟ್ಟೆ ಮೇಲೆ ತಟ್ಟೋದ್ರಿಂದ ನೀವು ರೊಟ್ಟಿನ ಎಷ್ಟು ತೆಳುವಾಗಿ ಬೇಕಾದರೂ ತಟ್ಕೊಳ್ಬೋದು. ಈಸಿಯಾಗಿ ರೊಟ್ಟಿ ಬರುತ್ತೆ. ನೀವು ರೊಟ್ಟಿನ ತಟ್ಕೊಳ್ಳುವಾಗ ಬಟ್ಟೆ ಮೇಲೆ ಆಗಾಗ ಕೈನ ನೀರಲ್ಲಿ ವೆಟ್ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ರೊಟ್ಟಿನ ನೀವು ತೆಳುವಾಗಿ ತಟ್ಕೊಳ್ಬೋದು. ನೋಡಿ, ಇವಾಗ ಕಂಪ್ಲೀಟ್ಲಿ ತಟ್ಕೊಂಡ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ಯಾವ ರೀತಿ ಹಂಚಿನ ಮೇಲೆ ಹಾಕ್ಕೊಳ್ಬೇಕು, ಫಸ್ಟು ಒಂದು ಹಂಚಿನ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ತಟ್ಟಿಟ್ಕೊಂಡಿರೋಂಥ ರೊಟ್ಟಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಂಚಿನ ಮೇಲೆ ಬಟ್ಟೆ ಹಾಕೋದ್ರಿಂದ ಸುಡುತ್ತೆ ಅನ್ನೋ ಡೌಟ್ ಬೇಡ ನಿಮಗೆ. ನಾನು ಕಾಟನ್ ಬಟ್ಟೆ ತೊಗೊಂಡಿರೋದ್ರಿಂದ
ಅದು ಕಾಟನ್ ಬಟ್ಟೆನ ಆಲ್ರೆಡಿ ನಾನು ವೆಟ್ ಮಾಡಿ ಅದರಲ್ಲಿ ನಾನು ರೊಟ್ಟಿನ ತಟ್ಕೊಂಡಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಈ ರೀತಿ ಈಸಿಯಾಗಿ ರೊಟ್ಟಿ ಬರುತ್ತೆ. 2 ನಿಮಿಷ ಪ್ಲೇಟ್ನ ಮುಚ್ಚಿಟ್ಟು ರೊಟ್ಟಿನ ಬೇಯಿಸ್ಕೊಳ್ಬೇಕು. ಈ ರೀತಿ ನಾವು ರೊಟ್ಟಿ ಮಾಡೋದ್ರಿಂದ ಆಯಿಲ್ನ ಜಾಸ್ತಿ ಅವಾಯ್ಡ್ ಮಾಡ್ಬೋದು. ಆಯಿಲ್ನ ಕೂಡ ನಾವು ಹೆಚ್ಚಾಗಿ ಬಳಸೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಒಂದು ಸೈಡು ರೊಟ್ಟಿ ಚೆನ್ನಾಗಿ ಬೆಂದಿದೆ, ಇನ್ನೊಂದು ಸೈಡ್ ಕೂಡ ನಾವು ಅದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಟಚ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ನಾನು ಈ ಅಕ್ಕಿ ರೊಟ್ಟಿಗೆ ಪನ್ನೀರ್ನ ಏನಕ್ಕೆ ಬಳಸಿದ್ದೀನಿ ಅಂತ ಅಂದರೆ, ಯೂಶ್ವಲಿ ಮಕ್ಕಳು ವೆಜಿಟೇಬಲ್ಸ್ನ ತಿನ್ನೋದಿಲ್ಲ. ನನ್ನ ಮಗನೂ ಕೂಡ ವೆಜಿಟೇಬಲ್ಸ್ನ ತಿನ್ನೋದಿಲ್ಲ. ಪನ್ನೀರಲ್ಲಿ ಒಳ್ಳೆ ಗುಡ್ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಹಾಗೇ ಏನಾದರೂ ಸಲಾಡ್ ಆಗಿರ್ಬೋದು ಅಥವಾ ಬೇರೆ ರೀತಿ ಏನಾದರೂ ನಾನು ಪನ್ನೀರಲ್ಲಿ ಮಾಡಿಕೊಟ್ಟೆ ಅಂತ ಅಂದರೆ ಅವರು ತಿನ್ನೋದಿಲ್ಲ. ಈ ರೀತಿ ಅಕ್ಕಿ ರೊಟ್ಟಿಯಲ್ಲಿ ನಾನು ಹಾಕಿರೋದ್ರಿಂದ ನಾನು ಇದರಲ್ಲಿ ಪನ್ನೀರ್ನ ಯೂಸ್ ಮಾಡಿರೋದು ಕೂಡ ಗೊತ್ತಾಗೋದಿಲ್ಲ. ಪನ್ನೀರು ಮತ್ತು ವೆಜಿಟೇಬಲ್ಸ್ ಏನಿರುತ್ತೆ ಅದು ಕೂಡ ಅವರು ತಿಂತಾರೆ. ಹಾಗಾಗಿ ನಾನು ಇದಕ್ಕೂ ಕೂಡ ಪನ್ನೀರ್ನ ಬಳಕೆ ಮಾಡಿದ್ದೀನಿ. ಎರಡೂ ಕಡೆ ಈ ರೀತಿ ನೋಡಿ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಈ ರೀತಿ ಕಾಣಿಸುತ್ತೆ. ಟೇಸ್ಟಿಯಾದ ಅಕ್ಕಿ ರೊಟ್ಟಿ ರೆಡಿ ಟು ಸರ್ವ್. ಈ ರೀತಿ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Subscribe for more videos. Bye bye.